ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು 1988 ಮಾರ್ಚ್ 8 ಪಂಜಾಬ್ನ ಒಂದು ಪುಟ್ಟ ಹಳ್ಳಿಯೊಂದರಲ್ಲಿ ಸಾವಿರಾರು ಜನ ತಮ್ಮ ನೆಚ್ಚಿನ ಗಾಯಕನನ್ನ ನೋಡುವುದಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ಸಂಗೀತ ಮೊಳಗಬೇಕಿತ್ತು. ಆದರೆ ಸಂಗೀತ ಕೇಳಿಸಬೇಕಾದ ಆ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ಗುಂಡಿನ ಸದ್ದು ಮೊಳಗಿತ್ತು. ಕೆಲವೇ ಸೆಕೆಂಡ್ಗಳಲ್ಲಿ 4 ಜೀವಗಳು ನೆಲಕ್ಕುರುಳಿದ್ವು. ಅವರಲ್ಲಿ ಒಬ್ಬ ಕೇವಲ 27 ವರ್ಷದ ಯುವ ಗಾಯಕ. ಆದರೆ ಆತನ ಧ್ವನಿಗೆ ಅದಾಗ್ಲೇ ಲಕ್ಷಾಂತರ ಅಭಿಮಾನಿಗಳು ಹುಚ್ಚರಂತಾಗಿದ್ರು. ಆತನೇ ಅಮರ್ ಸಿಂಗ್ ಚಮ್ಕೀಲಾ. ಕೆಲವರು ಅವರನ್ನು ಪಂಜಾಬ್ನ ಅತ್ಯಂತ ಪ್ರತಿಭಾವಂತ ಜನಪದ ಗಾಯಕ ಎಂದು ಕರೀತಾರೆ. ಮತ್ತೆ ಕೆಲವರು ಆತನ ಹಾಡುಗಳನ್ನ ಅಶ್ಲೀಲವೆಂದು ಖಂಡಿಸಿದ್ರು. ಆದರೆ ಆತನ ಕಾರ್ಯಕ್ರಮಗಳಿಗೆ ಮಾತ್ರ ಲಕ್ಷಾಂತರ ಜನ ಹರಿದು ಬರುತ್ತಿದ್ದರು. ಆ ಗಾಯಕನ ಖ್ಯಾತಿ ದಿನೇ ದಿನೇ ಹೆಚ್ಚಾಗತೊಡಗಿತ್ತು. ಅದೇ ಸಮಯದಲ್ಲಿ ಆತನಿಗೆ ಜೀವ ಬೆದರಿಕೆಗಳು ಬರ್ತಾ ಇದ್ವು. ಯಶಸ್ಸಿನ ಉತ್ತುಂಗದಲ್ಲಿದ್ದ ಗಾಯಕನಿಗೆ ಇಂಥ ಬೆದರಿಕೆಗಳು ಬಾಲಿಶವೆನಿಸಿದ್ವು. ನೋಡ್ತಿದ್ದಂತೆ ತುಂಬಿದ ಕಾರ್ಯಕ್ರಮದಲ್ಲಿ ಸೂಪರ್ ಸ್ಟಾರ್ನನ್ನ ಹತ್ಯೆ ಮಾಡಿದ್ರು. ಈ ಕೊಲೆ ಯಾಕಾಯ್ತು, ಮಾಡಿದ್ದಾದ್ರೂ ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿದ ಹುಡುಗ ಪಂಜಾಬ್ನ ಅತಿ ದೊಡ್ಡ ಸಂಗೀತ ತಾರೆಯಾಗಿದ್ದ ಹೇಗೆ ಅನ್ನೋ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಒಬ್ಬ ಗಾಯಕ ತನ್ನ ಹಾಡುಗಳಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ. ಆದರೆ ಅದೇ ಹಾಡುಗಳು ಅವನ ಜೀವನದ ದೊಡ್ಡ ವಿವಾದಕ್ಕೂ ಕಾರಣವಾದವು. ಕೇವಲ 27ನೇ ವಯಸ್ಸಿನಲ್ಲಿ ಗುಂಡಿನ ದಾಳಿಗೆ ಬಲಿಯಾದ ಈ ಕಲಾವಿದ ಇಂದಿಗೂ ಒಂದು ನಿಗೂಢ ಕಥೆಯಾಗಿದ್ದಾನೆ. ಆತನೇ ಅಮರ್ ಸಿಂಗ್ ಚಮ್ಕೀಲಾ. ಪಂಜಾಬ್ ಸಂಗೀತ ಲೋಕದ ಅತ್ಯಂತ ಜನಪ್ರಿಯ ಹಾಗೂ ಅತ್ಯಂತ ವಿವಾದಾತ್ಮಕ ಮತ್ತು ಅತ್ಯಂತ ದುರಂತ ಅಂತ್ಯ ಕಂಡ ಗಾಯಕ ಅಮರ್ ಸಿಂಗ್ ಚಮ್ಕೀಲಾ ಹುಟ್ಟಿದ್ದು 1960 ಜುಲೈ 21ರಂದು ಪಂಜಾಬ್ ರಾಜ್ಯದ ಲುಧಿಯಾನಾ ಜಿಲ್ಲೆಯ ದುಗ್ಗರಿ ಎಂಬ ಹಳ್ಳಿಯಲ್ಲಿ. ಅವರ ಮೂಲ ಹೆಸರು ಧನ್ನಾ ಸಿಂಗ್. ಅವರ ಕುಟುಂಬ ಆರ್ಥಿಕವಾಗಿ ಬಹಳ ದುರ್ಬಲವಾಗಿತ್ತು. ದಿನನಿತ್ಯದ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ಇತ್ತು. ಚಿಕ್ಕ ವಯಸ್ಸಿನಲ್ಲೇ ಕುಟುಂಬದ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಿತ್ತು. ಓದಿನಲ್ಲಿ ಆಸಕ್ತಿ ಇದ್ದರೂ ಮನೆಯ ಬಡತನದ ಕಾರಣದಿಂದ ಶಿಕ್ಷಣವನ್ನ ಮುಂದುವರಿಸಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಶಾಲೆಯನ್ನ ಬಿಟ್ಟು ಕೆಲಸ ಮಾಡಲು ಆರಂಭಿಸಿದ. ಬಾಲ್ಯದಿಂದಲೇ ಚಮ್ಕೀಲಾಗೆ ಸಂಗೀತದ ಮೇಲೆ ಅಪಾರ ಒಲವಿತ್ತು. ಯಾವುದೇ ವಾದ್ಯವನ್ನ ನೋಡಿದರೂ ಅದನ್ನು ಕಲಿಬೇಕು ಅನ್ನುವ ಆಸೆ. ಹೀಗಾಗಿ ಸ್ವತಃ ಹಾರ್ಮೋನಿಯಂ ಮತ್ತು ವಿವಿಧ ವಾದ್ಯಗಳನ್ನ ಕಲಿತುಕೊಂಡ. ಯಾವುದೇ ಸಂಗೀತ ಶಾಲೆಗೂ ಹೋಗಲಿಲ್ಲ. ತಮ್ಮ ಆಸಕ್ತಿ, ಅಭ್ಯಾಸ ಮತ್ತು ಪರಿಶ್ರಮದಿಂದಲೇ ಸಂಗೀತಗಾರನಾದ. ಆತನ ಧ್ವನಿ ವಿಭಿನ್ನವಾಗಿತ್ತು. ಗ್ರಾಮೀಣ ಶೈಲಿಯ ಗಟ್ಟಿಯಾದ ಧ್ವನಿ ಜನರಿಗೆ ಬೇಗ ಇಷ್ಟವಾಗತೊಡಗಿತ್ತು. ಕುಟುಂಬದ ನಿರ್ವಹಣೆಗೆ ಒಂದು ಬಟ್ಟೆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. ಹಗಲು ಕೆಲಸ, ರಾತ್ರಿ ಸಂಗೀತ ಅಭ್ಯಾಸ ಮಾಡ್ತಿದ್ದ. ಆದರೆ ಆತನ ಮನಸ್ಸು ಸಂಗೀತದಲ್ಲೇ ನೆಲೆ ಊರ್ಬಿಟ್ಟಿತ್ತು. ಹೀಗಾಗಿ ಬಿಡುವಾದಾಗ್ಲೆಲ್ಲ ಹಾಡುಗಳನ್ನ ಬರೆಯಲು ಆರಂಭಿಸಿದ. ಜೀವನದಲ್ಲಿ ನೋಡಿದ ಘಟನೆಗಳು, ಸಮಾಜದಲ್ಲಿನ ಸಮಸ್ಯೆಗಳು, ಹಳ್ಳಿಗಳ ವಾಸ್ತವತೆ ಇವೆಲ್ಲವೂ ಆತನ ಹಾಡುಗಳಲ್ಲಿ ಕಾಣಿಸಿಕೊಳ್ಳತೊಡಗಿದ್ವು. ಹೀಗೆ ಚಮ್ಕೀಲಾ ಪ್ರತಿಭೆಯನ್ನ ಗಮನಿಸಿದ ಪ್ರಸಿದ್ಧ ಪಂಜಾಬಿ ಗಾಯಕ ಸುರೀಂದರ್ ಶಿಂಡಾ ಆತನಿಗೆ ಹಾಡು ಬರೆಯುವ ಅವಕಾಶ ನೀಡಿದ್ರು. ಚಮ್ಕೀಲಾ ಬರೆದ ಹಾಡುಗಳು ಜನಪ್ರಿಯವಾಗತೊಡಗಿದ್ವು. ಆದರೆ ಕೆಲವೇ ದಿನಗಳಲ್ಲಿ ಆತನ ಆಲೋಚನೆಯೇ ಬದಲಾಗತೊಡಗಿತ್ತು. ಅದೇನೆಂದ್ರೆ, ನಾನು ಬರೆದ ಹಾಡುಗಳನ್ನ ಬೇರೆ ಯಾರೋ ಹಾಡುತ್ತಿದ್ದಾರೆ, ನಾನು ಯಾಕೆ ಹಾಡಬಾರದು ಎಂದು. ಈ ಒಂದು ನಿರ್ಧಾರ ಅವರ ಜೀವನವನ್ನೇ ಬದಲಿಸಿತ್ತು. ಹೀಗೆ ತಾನು ಬರೆದ ಹಾಡುಗಳನ್ನೇ ವೇದಿಕೆಯ ಮೇಲೆ ಹಾಡಲು ಆರಂಭಿಸಿದ ಧನ್ನಾ ಸಿಂಗ್ ನಂತರ ತನ್ನ ಹೆಸರನ್ನೇ ಬದಲಿಸಿಕೊಂಡ. ಧನ್ನಾ ಸಿಂಗ್ ಎಂಬ ಹೆಸರು ಬದಲಾಗಿ ಅಮರ್ ಸಿಂಗ್ ಚಮ್ಕೀಲಾ ಎಂಬ ಹೆಸರನ್ನ ಬಳಸಲು ಆರಂಭಿಸಿದ್ರು. ಚಮ್ಕೀಲಾ ಎಂದರೆ ಹೊಳೆಯುವವನು, ಮಿಂಚುವವನು ಎಂಬರ್ಥ.
ಹೆಸರಿಗೆ ತಕ್ಕಂತೆ ಪಂಜಾಬ್ ಸಂಗೀತ ಲೋಕದಲ್ಲಿ ಮಿಂಚರಿಸಿದ. 1980ರ ದಶಕದ ಆರಂಭದಲ್ಲಿ ಆತನ ಹಾಡುಗಳು ಬಿಡುಗಡೆಯಾಗತೊಡಗಿದ್ವು. ಗ್ರಾಮೀಣ ಭಾಷೆ, ಸರಳ ಪದಗಳು ಮತ್ತು ಜನರ ನಿಜವಾದ ಬದುಕಿನ ಕಥೆಗಳು ಅವರ ಹಾಡುಗಳ ಮುಖ್ಯ ಆಕರ್ಷಣೆಯಾಗಿದ್ವು. ಅವರು ಹಾಡಿದ ಪ್ರತಿಯೊಂದು ಹಾಡು ಜನರಲ್ಲಿ ವೈರಲ್ ಆಗುವಷ್ಟು ಜನಪ್ರಿಯವಾಗ್ತಿತ್ತು. ಇಂದಿನ ಭಾಷೆಯಲ್ಲಿ ಹೇಳಬೇಕೆಂದರೆ ಆ ಕಾಲದ ಸೂಪರ್ ಸ್ಟಾರ್ ಗಾಯಕ ಆತ. ಚಮ್ಕಿಲಾ ಹಾಡುಗಳಲ್ಲಿ ಯಾವುದೇ ಕೃತಕತೆ ಇರಲಿಲ್ಲ. ಇದೇ ಕಾರಣಕ್ಕೆ ಜನರು ಅವರನ್ನ ಮನಸಾರೆ ಒಪ್ಪಿಬಿಟ್ಟಿದ್ರು. ಚಮ್ಕಿಲಾ ಅವರ ಹಾಡುಗಳಲ್ಲಿ ದ್ವಂದ್ವಾರ್ಥದ ಪದಗಳು ಮತ್ತು ವಯಸ್ಕರ ವಿಷಯಗಳು ಇದ್ವು. ಕೆಲವರು ಇದನ್ನು ಅಶ್ಲೀಲ ಎಂದು ಟೀಕಿಸಿದ್ರು. ಹಲವಾರು ಸಂಘಟನೆಗಳು ಅವರ ವಿರುದ್ಧ ಪ್ರತಿಭಟನೆ ನಡೆಸಿದ್ವು. ಅವರ ಕಾರ್ಯಕ್ರಮಗಳನ್ನ ರದ್ದುಪಡಿಸಲು ಪ್ರಯತ್ನಿಸಲಾಯಿತು. ಆದರೆ ಜನರ ಪ್ರೀತಿ ಮಾತ್ರ ಕಡಿಮೆ ಆಗಲಿಲ್ಲ. ಪ್ರತಿ ಕಾರ್ಯಕ್ರಮಕ್ಕೂ ಸಾವಿರಾರು ಜನ ಸೇರ್ತಾ ಇದ್ರು. ಹೀಗಿರುವಾಗಲೇ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಗಾಯಕಿ ಅಮರ್ಜೋತ್ ಕೌರ್ ಚಮ್ಕಿಲಾಗೆ ಪರಿಚಯವಾದ್ರು. ಇಬ್ಬರು ಒಟ್ಟಿಗೆ ಹಾಡಲು ಆರಂಭಿಸಿದ್ರು. ಅವರ ಜೋಡಿ ಕೆಲವೇ ತಿಂಗಳಲ್ಲಿ ಪಂಜಾಬ್ನ ಅತ್ಯಂತ ಜನಪ್ರಿಯ ಸಂಗೀತ ಜೋಡಿಯಾಯಿತು. ವೇದಿಕೆಯಲ್ಲೇ ಇವರ ಹಾಡುಗಳಿಗೆ ಭಾರಿ ಬೇಡಿಕೆ ಇತ್ತು. ಹೀಗೆ ಜೊತೆಯಾಗಿ ಕೆಲಸ ಮಾಡುವಾಗ ಇಬ್ಬರ ನಡುವೆ ಪ್ರೀತಿ ಬೆಳೆಯಿತು. ನಂತರ ಈ ಜೋಡಿ ಮದುವೆನೂ ಆದ್ರು. ಈ ಮದುವೆಗೆ ಆರಂಭದಲ್ಲಿ ಕೆಲವು ವಿರೋಧಗಳಿದ್ರು. ನಂತರ ಇಬ್ಬರು ಸಂತೋಷದಿಂದ ಜೀವನ ನಡೆಸಿದ್ರು. ಮಕ್ಕಳು ಕೂಡ ಜನಿಸಿದ್ರು. ಒಂದ್ ಕಾಲದಲ್ಲಿ ಚಮ್ಕಿಲಾ ತಿಂಗಳಿಗೆ 25ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ರು. ಕೆಲವೊಮ್ಮೆ ಒಂದೇ ದಿನದಲ್ಲಿ 2-3 ಕಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರು ಪಂಜಾಬ್ನ ಅತ್ಯಂತ ಹೆಚ್ಚು ಸಂಭಾವನೆ ಪಡಿತಾ ಇದ್ದ ಗಾಯಕರಲ್ಲಿ ಒಬ್ಬರಾಗಿದ್ರು. ಅವರ ಕ್ಯಾಸೆಟ್ಗಳು ಲಕ್ಷಾಂತರ ಪ್ರತಿಗಳು ಮಾರಾಟವಾಗ್ತಿದ್ವು. ಆದರೆ ಚಮ್ಕಿಲಾ ಜನಪ್ರಿಯತೆ ಹೆಚ್ಚುತ್ತಾ ಇದ್ದಂತೆ ಸಮಸ್ಯೆಗಳು ಕೂಡ ಹೆಚ್ಚಾಗಿದ್ವು. ಕೆಲವು ಉಗ್ರ ಸಂಘಟನೆಗಳಿಂದ ಅವರಿಗೆ ಬೆದರಿಕೆ ಕರೆಗಳು ಬರತೊಡಗಿದ್ವು. ಇಂಥ ಹಾಡುಗಳನ್ನ ಹಾಡಬೇಡ, ವೇದಿಕೆ ಕಾರ್ಯಕ್ರಮಗಳನ್ನ ನಿಲ್ಲಿಸು ಎಂಬ ಎಚ್ಚರಿಕೆಗಳು ಬರ್ತಾ ಇದ್ವು. ಆದರೆ ಚಮ್ಕಿಲಾ ತಮ್ಮ ಕಾರ್ಯಕ್ರಮಗಳನ್ನ ನಿಲ್ಲಿಸಲಿಲ್ಲ. ಹೀಗಿರುವಾಗಲೇ 1988ರ ಮಾರ್ಚ್ 8 ಈ ದಿನವೇ ಅವರ ಜೀವನದ ಕೊನೆಯ ದಿನವಾಯಿತು. ಅವರು ಮತ್ತು ಅವರ ಪತ್ನಿ ಅಮರ್ಜೋತ್ ಪಂಜಾಬ್ನ ಮೆಸ್ಸಂಪುರ್ ಗ್ರಾಮದಲ್ಲಿ ಕಾರ್ಯಕ್ರಮ ನೀಡಲು ತೆರಳಿದ್ರು. ಅವರು ಕಾರಿನಿಂದ ಇಳಿದ ಕೆಲವೇ ಕ್ಷಣಗಳಲ್ಲಿ ಬೈಕ್ನಲ್ಲಿ ಬಂದ ಕೆಲವರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ರು. ಗುಂಡಿನ ದಾಳಿಯಲ್ಲಿ ಅಮರ್ ಸಿಂಗ್ ಮತ್ತು ಅವರ ಪತ್ನಿ ಹಾಗೆ ಅವರ ತಂಡದ ಇನ್ನಿಬ್ಬರು ಸದಸ್ಯರು ಸ್ಥಳದಲ್ಲೇ ಮೃತಪಟ್ಟರು. ಈ ಘಟನೆಯಿಂದ ಇಡೀ ಪಂಜಾಬ್ ಬೆಚ್ಚಿಬಿದ್ದಿತ್ತು. ಸಾವಿರಾರು ಅಭಿಮಾನಿಗಳು ಕಣ್ಣೀರಿಟ್ರು. ಹೀಗೆ ದಾರುಣವಾಗಿ ಹತ್ಯೆಯಾದ ಅಮರ್ ಸಿಂಗ್ ವಯಸ್ಸು ಕೇವಲ 27 ವರ್ಷವಾಗಿತ್ತು ಅಷ್ಟೆ. ಆದರೆ ಇಂದಿಗೂ ನಿಗೂಢವಾಗಿ ಉಳಿದ ಪ್ರಶ್ನೆ ಅಂದ್ರೆ ಅವರನ್ನ ಕೊಲೆ ಮಾಡಿದವರು ಯಾರು ಅನ್ನೋದು. ಈ ಪ್ರಕರಣದಲ್ಲಿ ಅನೇಕ ಅನುಮಾನಗಳು ವ್ಯಕ್ತವಾದವು. ಕೆಲವರು ಉಗ್ರ ಸಂಘಟನೆಗಳ ಕೈವಾಡವಿದೆ ಎಂದ್ರು. ಇನ್ನು ಕೆಲವರು ವೈಯಕ್ತಿಕ ದ್ವೇಷ ಕಾರಣ ಅಂತ ಹೇಳಿದ್ರು. ಮತ್ತೊಬ್ಬರು ಸಂಗೀತ ಕ್ಷೇತ್ರದ ಸ್ಪರ್ಧೆಯೂ ಕಾರಣ ಇರಬಹುದು ಅಂದ್ರು. ಆದರೆ ಸ್ಪಷ್ಟವಾದ ಸಾಕ್ಷ್ಯ ಮಾತ್ರ ದೊರಕಲಿಲ್ಲ. ಇಂದಿಗೂ ಈ ಪ್ರಕರಣ ಸಂಪೂರ್ಣವಾಗಿ ಬಗೆಹರಿದಿಲ್ಲ. ಆದರೆ ಮರಣದ ನಂತರವೂ ಅವರ ಜನಪ್ರಿಯತೆ ಕಡಿಮೆ ಆಗಲಿಲ್ಲ. ಹೊಸ ತಲೆಮಾರಿನವರು ಕೂಡ ಅವರ ಹಾಡುಗಳನ್ನ ಕೇಳತೊಡಗಿದ್ರು. ಅವರ ಅನೇಕ ಹಾಡುಗಳು ಇಂದಿಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕೋಟ್ಯಾಂತರ ಬಾರಿ ಕೇಳಲ್ಪಡ್ತಿವೆ. ಅಮರ್ ಸಿಂಗ್ ಚಮ್ಕಿಲಾ ಅವರ ಜೀವನದ ಬಗ್ಗೆ ಹಲವು ಡಾಕ್ಯುಮೆಂಟರಿಗಳು ನಿರ್ಮಾಣವಾಗಿವೆ. 2024ರಲ್ಲಿ ಅವರ ಜೀವನವನ್ನು ಆಧರಿಸಿದ ಹಿಂದಿ ಚಿತ್ರ ಬಿಡುಗಡೆಯಾಯಿತು. ಈ ಸಿನಿಮಾ ಬಿಡುಗಡೆಯಾದ ನಂತರ ದೇಶದಾದ್ಯಂತ ಅಮರ್ ಸಿಂಗ್ ಅವರ ಬಗ್ಗೆ ಮತ್ತೆ ದೊಡ್ಡ ಮಟ್ಟದ ಚರ್ಚೆ ಆರಂಭವಾಯಿತು. ಅಮರ್ ಸಿಂಗ್ ಹಾಡುಗಳು ಕೇವಲ ಮನರಂಜನೆಯಲ್ಲ, ಅವು ಸಮಾಜದ ಕನ್ನಡಿ. ಅವರು ಜನರು ಮಾತನಾಡಲು ಹೆದರುವ ವಿಷಯಗಳನ್ನ ಧೈರ್ಯವಾಗಿ ಹಾಡಿದರು. ಅವರು ಬಡತನದಿಂದ ಬಂದವರು, ಸ್ವಂತ ಪ್ರತಿಭೆಯಿಂದ ಹೆಸರು ಮಾಡಿದವರು. ಕುಟುಂಬದ ಬೆಂಬಲವಿಲ್ಲದೆ ತಮ್ಮ ಪರಿಶ್ರಮದಿಂದ ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ರು. ಒಬ್ಬ ಬಡ ಹುಡುಗನಿಂದ ಆರಂಭವಾದ ಈ ಪ್ರಯಾಣ ಪಂಜಾಬ್ನ ಅತಿ ದೊಡ್ಡ ಸಂಗೀತ ತಾರೆಯಾಗಿ ಬೆಳೆದು ನಿಂತಿದ್ದು ರೋಚಕ. ಆದರೆ ಕೇವಲ 27ನೇ ವಯಸ್ಸಿನಲ್ಲಿ ಗುಂಡಿನ ದಾಳಿಯಲ್ಲಿ ಅಂತ್ಯ ಕಂಡಿದ್ದು ನಿಜಕ್ಕೂ ದುರಂತವೇ. ಅದಕ್ಕಾಗಿಯೇ ಅಮರ್ ಸಿಂಗ್ ಅವರ ಹೆಸರು ಭಾರತೀಯ ಸಂಗೀತ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.